ರಾಯಬಾಗ್ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ಹೈಟೆಕ್ ಅಂಗನವಾಡಿ ಮತ್ತು ಶಾಲಾ ಕೊಠಡಿ ನಿರ್ಮಾಣವಾಗಬೇಕೆಂದು ನನ್ನದು ಪಣ ಇದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ, ಮುಗುಳಿ ಹಾಗೂ ಕಸಗೋಡನಹಟ್ಟಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರದ ಗ್ರಾಮೀಣ ಭಾಗದ ಶಾಲೆಗಳು ಅಭಿವೃದ್ಧಿ ಕಂಡಾಗ ಮಾತ್ರ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದರು. ನಾಗರಮುನ್ನೋಳಿಯ ಗ್ರಾಮದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ನೂತನ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಲು 20 ಲಕ್ಷ ರೂಪಾಯಿ, ಮುಗುಳಿ ಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗಳ ಕೊಠಡಿ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಅದರಂತೆ ಕಸಗೋಡನಹಟ್ಟಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ 12 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿದರು. ಬಿಜೆಪಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ರಮೇಶ್ ಕಾಳಣ್ಣವರು ಮಾತನಾಡಿ, ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡುತ್ತಿರುವ ಶಾಸಕ ದುರ್ಯೋಧನ ಐಹೊಳೆ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಶಾಸಕ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜನಪರವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಮಹೇಶ್ ಪಾತೆ, ಡಾಕ್ಟರ್ ಅರುಣ್ ಮರ್ಯಾಯಿ, ಎಂಬಿ ಅಲೂರೆ, ನಿಜಾಮ್ ಪೆಂಡಾರೆ, ರಾಮಣ್ಣ ಹಲಟ್ಟಿ, ಮನೋಜ್ ಮುನುಗುಳಿ, ವಿಜಯ್ ಕೋಟಿವಾಲೆ, ರಾಜು ಹರಗಣ್ಣವರ್, ಇರಗೌಡ ಪಾಟೀಲ್, ಸಿಡಿಪಿಒ ಸಂತೋಷ್ ಕಾಂಬ್ಳೆ, ಇಂಜಿನಿಯರ್ ಆದ ಎಸ್ ಹೊಸ್ಮನಿ, ಗುತ್ತಿಗೆದಾರರ ಪ್ರವೀಣ್ ಸಂಕೇಶ್ವರಿ, ಮಹಾದೇವ್ ಪಾಟೀಲ್, ಓಂಕಾರ ಜಾಂಬ್ಳೆ, ಸಚಿನ್ ಪಾಟೀಲ್, ಮಂಜುನಾಥ್ ಹಳ್ಜುಳೆ, ಅನಿಲ್ ಹಳ್ಜುಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಯಬಾಗ್ ಮತಕ್ಷೇತ್ರ ಕರೋಶಿ ಜಿಲ್ಲಾ ಪಂಚಾಯಿತಿಯ ಮುಗುಳಿ ಗ್ರಾಮದಲ್ಲಿ ಇವತ್ತು ಶಾಲೆಗೆ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿದಲ್ಲಿ ರಿಪೇರಿ. ಇದು ಶಾಲೆ ಭಾಳ ದಿವಸದಿಂದ ಹಳೆಯ ಶಾಲೆ ಇರೋದ್ರಿಂದ ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಹಲವಾರು ಬಾರಿ ಕೇಳಿದ್ದು. ಮಾನ್ಯ ಶಾಸಕರು ಆ 10 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಅದನ್ನು ಬೇಗನೆ ಆ ಶಾಲೆಯನ್ನು ರಿಪೇರಿ ಮಾಡಿಕೊಡ್ರೆ ಕಾಂಟ್ರಾಕ್ಟ್ ಇವರಿಗೆ ಹೇಳಿದ್ದೀವಿ. ಜಿಲ್ಲಾ ಪಂಚಾಯಿತಿಯ ಅಧಿಕಾರಿ ಹೊಸಮನಿಯವರು ಮತ್ತು ಎಲ್ಲರೂ ಕೂಡ ಬೇಗ ಮಾಡಿಸ್ಕೋಬೇಕು, ಮಕ್ಕಳಿಗೆ ಒಳ್ಳೆಯದು ಸ್ಕೂಲ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ, ಅದರ ಜೊತೆಗೆ ನಾಗರಮುನ್ನೋಳಿಯಲ್ಲಿ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಅಂಗನವಾಡಿ ಶಾಲೆಯನ್ನು ಸಹಿತ ಅಲ್ಲಿ ಪೂಜೆಯನ್ನು ಈಗಾಗಲೇ ಅಲ್ಲಿಯೂ ಮಾಡಿ ಬಂದಿದೆ. ಅದರ ಜೊತೆಗೆ ಕಸಗೋಡಹಟ್ಟಿ ಗ್ರಾಮದಲ್ಲಿ ಲಕ್ಷ್ಮೀ ದೇವರಿಗೆ ಹೋಗಲಿಕ್ಕೆ ಮತ್ತು ಅಲ್ಲಿ ಎಲ್ಲಮ್ಮಗೆ ಹೋಗಲಿಕ್ಕೆ ಕಳೆದ ವರ್ಷ ಒಂದು 5 ಲಕ್ಷ ರೂಪಾಯಿ ಮಾಡಿಸಿದ್ದು. ಈಗ ಅಲ್ಲಿಯೂ 15 ಲಕ್ಷ ರೂಪಾಯಿ ರೋಡನ್ನು ಅಲ್ಲಿಯೂ ಪೂಜೆ ಇದೆ. ಇಂಥ ಅಭಿವೃದ್ಧಿ ಹಲವಾರು ಯೋಜನೆಗಳೇ ಸಹಿತ ಈಗ ಮುಂದಿನ ದಿನಮಾನಗಳು ಅವನೂ ಹಾಕ್ಕೊಂಡಿದ್ದಾರೆ. ಮಾನ್ಯ ಶಾಸಕರು ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಕೊಡಲಿ, ಅವ್ರ ಜೊತೆಗೆ ನಾವು ಯಾವಾಗಲೂ ಇದ್ದೇವೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅನ್ನುವಂಥ ಭರವಸೆ ಸಹಿತ ನಮ್ಮ ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಮತಕ್ಷೇತ್ರದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ.